ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಸೂರ್ಯಾರಾಧನೆಯ ಹಬ್ಬವಾಗಿದೆ. ಸುಗ್ಗಿಯ ಹಬ್ಬವೂ ಹೌದು. ಪೊಂಗಲ್ ಪ್ರಮುಖವಾದ ತಿಂಡಿ. ಮಕರ ಸಂಕ್ರಾಂತಿ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಹಿಂದೂಗಳು ಮಕರ ಸಂಕ್ರಾಂತಿಯನ್ನು ಕುಂಭಮೇಳದೊಂದಿಗೆ ಆಚರಿಸುತ್ತಾರೆ. ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಸಂಕ್ರಾಂತಿ ವೈವಿಧ್ಯಮಯವಾದ ಅನೇಕ ಕಾರಣಗಳಿಂದ ಮಹತ್ವ ಪಡೆದುಕೊಂಡಿದೆ. ಇಲ್ಲಿ ನಾವು ಎಣ್ಣೆ ಅಂಶಗಳಿಂದ ಕೂಡಿರುವಂತಹ ಕೊಬ್ಬರಿ ಮತ್ತು ಬೆಲ್ಲ, ಎಳ್ಳು, ಕಡಲೆಕಾಯಿ ಬೀಜ ಇತ್ಯಾದಿಗಳನ್ನು ನಾವು ಈ ಹಬ್ಬದಲ್ಲಿ ವಿಶೇಷವಾಗಿ ತಯಾರು ಮಾಡಿ ಎಲ್ಲ ಸ್ನೇಹಿತರಿಗೂ ಕೂಡ ನಾವು ಹಂಚುತ್ತೇವೆ ಮತ್ತು ನಾವು ತಿನ್ನುತ್ತೇವೆ. ಇದು ಬಹಳ ಒಳ್ಳೆಯ ಒಂದು ಪದ್ಧತಿಯಾಗಿದೆ. ಅನೇಕ ಕಾರಣಗಳು ಈ ಹಬ್ಬಕ್ಕೆ ಇದೆ ಮತ್ತು ವೈಶಿಷ್ಟ್ಯತೆ ಇದೆ. ಪ್ರಮುಖವಾದವುದು ಯಾವುದೆಂದರೆ ಸಾಮಾಜಿಕ ಕಾರಣಗಳು. ಎಳ್ಳು ಬೆಲ್ಲ ಹಂಚಿ ವ್ಯಕ್ತಿಗಳ ನಡುವಿನ ಅನನ್ಯತೆ, ಶಾಂತಿ, ಸೌಹಾರ್ದಗಳು ಹೆಚ್ಚಿಸುತ್ತದೆ ಮತ್ತು ಆ ಗೆಳೆತನ, ಸ್ನೇಹ, ವಿಶ್ವಾಸವನ್ನು ಕೂಡ ಇದು ಹೆಚ್ಚು ಮಾಡುತ್ತದೆ. ಹೊಸದಾಗಿ ಬೆಳೆದ ಬೆಳೆಗಳಿಂದ ವಿವಿಧ ತಿಂಡಿಗಳನ್ನು ಮಾಡುವುದು ಹಬ್ಬದ ಒಂದು ಭಾಗ. ಈ ಸಂತೋಷಕ್ಕೆ ಕಾರಣವಾದ ಜಾನುವಾರುಗಳನ್ನು ಅಲಂಕರಿಸಿ ಕಿಚ್ಚು ಹಾಯಿಸಿ ಸಂಭ್ರಮ ಪಡುತ್ತಾರೆ. ಖಗೋಳಶಾಸ್ತ್ರದ ಕಾರಣ. ಸೂರ್ಯ ದಕ್ಷಿಣ ದಿಕ್ಕಿನತ್ತ ತನ್ನ ಚಲನವನ್ನು ನಿಲ್ಲಿಸಿ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸುತ್ತಾನೆ. ಇದು ಉತ್ತರಾಯಣ ದಿನ. ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭದ ಮುನ್ಸೂಚನೆ. ಸೂರ್ಯ ಉತ್ತರದತ್ತ ಚಲಿಸುತ್ತಾ ಹೋದಂತೆ ಹಗಲು ಹೆಚ್ಚಾಗಿ ಇರುಳು ಕಡಿಮೆಯಾಗುತ್ತದೆ. ಇದು ಬೇಸಿಗೆ ಕಾಲದ ಒಂದು ಪ್ರಾರಂಭ. ನೈಸರ್ಗಿಕ ಕಾರಣ ಯಾವುದೆಂದರೆ ಮಕರ ಸಂಕ್ರಾಂತಿಯ ಜೊತೆಗೆ ಚಳಿಗಾಲ ಮುಗಿದು ಹೋಗುತ್ತದೆ. ಮನುಷ್ಯನ ದೇಹದಲ್ಲಿ ಚಳಿಯಿಂದ ಚರ್ಮದಲ್ಲಿ ಎಣ್ಣೆಯ ಅಂಶ ಕಡಿಮೆಯಾಗುತ್ತದೆ. ಮರಗಳಲ್ಲೂ ತೊಗಟೆ ಉದುರುವುದನ್ನು ಕಾಣಬಹುದು. ಈ ಕಾರಣವಾಗಿ ಎಣ್ಣೆ ಅಂಶ ಅಧಿಕವಾಗಿರುವ ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ ತಿನ್ನುವುದರ ಜೊತೆಗೆ ಬೆಲ್ಲ ರುಚಿಯೊಂದಿಗೆ ದೇಹದ ಉಷ್ಣತೆ ಕಾಪಾಡುತ್ತದೆ. ಪೌರಾಣಿಕ ಕಾರಣ. ಉತ್ತರಾಯಣ ಪುಣ್ಯಕಾಲ ಬದುಕುವುದಕ್ಕೆ ಮಾತ್ರವಲ್ಲ, ಸಾಯುವುದಕ್ಕೂ ಶ್ರೇಷ್ಠ. ಭೀಷ್ಮಾಚಾರ್ಯರು ದೇಹ ತ್ಯಜಿಸಲು ಉತ್ತರಾಯಣ ಕಾಲದವರೆಗೂ ಶರಶಯ್ಯೆಯಲ್ಲಿ ಹರಿಸ್ಮರಣೆ ಮಾಡುತ್ತಾ ಕಾದಿದ್ದರು. ಉತ್ತರಾಯಣ ದೇವತೆಗಳ ಕಾಲ. ಈ ಪುಣ್ಯ ಕಾಲದಲ್ಲಿ ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಎಳ್ಳು ದಾನ ಮಾಡಬೇಕು. ಈ ಹಬ್ಬಕ್ಕೂ ಎಳ್ಳಿಗೂ ನಿಕಟವಾದಂತಹ ಒಂದು ಸಂಬಂಧವಿದೆ. ಎಳ್ಳು ಬೆಲ್ಲ ಶೀತ, ವಾತದಿಂದ ಉಂಟಾಗುವ ರೋಗಗಳನ್ನು, ಸಣ್ಣ ಪುಟ್ಟ ಕಾಯಿಲೆಗಳನ್ನು ಕೂಡ ದೂರ ಮಾಡುತ್ತದೆ. ಮತ್ತೊಂದು ಜಾನಪದ ಸಂಸ್ಕೃತಿ. ಸಂಕ್ರಮಣವು ಕೇವಲ ಭೌಗೋಳಿಕ ಮಾತ್ರವಲ್ಲ, ಪೌರಾಣಿಕ, ಐತಿಹಾಸಿಕ, ಜಾನಪದ, ವೈಜ್ಞಾನಿಕ, ಕಲಾತ್ಮಕ ಮುಖಗಳನ್ನು ಸೇರಿವೆ. ಗಂಡು ಮಕ್ಕಳು ಗಾಳಿಪಟ ಹಾರಿಸುವುದು, ಹೆಣ್ಣು ಮಕ್ಕಳು ಅತ್ಯಂತ ವೈವಿಧ್ಯಮಯವಾದ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಅಲಂಕರಿಸುತ್ತಾರೆ. ದೊಡ್ಡವರು ಸಾಕು ಪ್ರಾಣಿಗಳನ್ನು ಕಿಚ್ಚಿನ ಮೇಲೆ ಓಡಿಸುವುದು ಜಾನಪದದ ಒಂದು ಸಂಸ್ಕೃತಿ. ಅಲಂಕೃತ ಕೋಲೆ ಬಸವ ಮನೆಗಳ ಹತ್ತಿರ ಹೋಗುವುದು ಇದೊಂದು ಶ್ರೀಮಂತ ಜಾನಪದ ಪರಂಪರೆಯಾಗಿದೆ. ಇಲ್ಲಿ ಮಕರ ಸಂಕ್ರಾಂತಿಯ ಒಂದು ಸಂದೇಶ ಏನಂತಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಎನ್ನುವುದೇ ಮಕರ ಸಂಕ್ರಾಂತಿಯ ಸಂದೇಶವಾಗಿದೆ. ಸಂಕ್ರಾಂತಿ ಹಬ್ಬವನ್ನು ಸೂರ್ಯನಿಗೆ ಸಮರ್ಪಿಸಲಾಗಿದೆ. ಇಡೀ ಭಾರತದಾದ್ಯಂತ ವಿವಿಧ ಹೆಸರುಗಳಿಂದ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಸಂಕ್ರಾಂತಿ ಹಬ್ಬ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯಮಯವಾದಂತಹ ಅನೇಕ ಕಾರಣಗಳನ್ನು ಒಳಗೊಂಡಿದೆ. ಇಡೀ ದೇಶದಾದ್ಯಂತ ಈ ಹಬ್ಬವನ್ನು ಎಳ್ಳು ಬೆಲ್ಲವನ್ನು ಹಂಚಿ ಸಂಭ್ರಮ ಪಡುತ್ತಾರೆ. ಜಾನುವಾರುಗಳಿಗೂ ಕೂಡ ಅಲಂಕಾರ ಮಾಡಿ ಅವುಗಳನ್ನು ಬೆಂಕಿಯ ಮೇಲೆ ಹಾಯಿಸುತ್ತಾರೆ. ಇದು ಅದರ ಒಂದು ಅವಿಭಾಜ್ಯ ಅಂಗವಾಗಿದೆ. ಎಲ್ಲರೂ ಕೂಡ ಸಂಭ್ರಮದಿಂದ ಆ ಸುಗ್ಗಿಯ ಕಾಲದ ಒಂದು ಸಂಪತ್ತು ಇದನ್ನು ಕೂಡ ಅಲ್ಲಿ ಇಷ್ಟಪಡ್ತಾರೆ ಮತ್ತು ಆಚರಣೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಈ ಒಂದು ವೈವಿಧ್ಯಮಯವಾದ ಸಂಕ್ರಾಂತಿ ಹಬ್ಬವನ್ನು ಕುರಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಕೊಟ್ಟಿರುವ ಸಣ್ಣ ಪುಟ್ಟ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಇಲ್ಲಿ ಬೇರೆ ಬೇರೆ ರಂಗೋಲಿಗಳ ಬಗ್ಗೆ ನಾನು ಹೇಳಿದೆ, ಅದು ಕೂಡ ಇಲ್ಲಿ ನಾನು ತೋರಿಸಿದ್ದೀನಿ. ವಂದನೆಗಳು ಫ್ರೆಂಡ್ಸ್. ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳು.